ಎಷ್ಟು ಖುಷಿಯಲ್ಲಿದ್ದೀರಾ? ಎಲೆಕ್ಷನ್ ಆಯಿತು, ಮುಗಿದೋಯ್ತು. ನನ್ನ ಮೇಲೆ ನಂಬಿಕೆ ಇರೋರು ಗೆಲ್ಲಿಸಿದ್ದಾಯಿತು. ಈಗ ಇರೋದು ನೋಡಿ ಜವಾಬ್ದಾರಿ ಆಯಿತಾ. ಖುಷಿ ಆಗ್ತಿದೆ. ನನ್ನವ್ರ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಮೇಡಮ್, ಹಿಸ್ಟ್ರಿಲೇ ಫಾರ್ ದ ಫಸ್ಟ್ ಟೈಮ್ ಹೆಣ್ಮಗಳು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆಯಾಗಿ ಆ ಸೀಟಲ್ಲಿ ಕೂತವರು. ಅದರಲ್ಲಿ ನೀವೇ ಫಸ್ಟು. 2008ರಿಂದ 10 ನೀವು ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತೀರಾ. ಅದಾದ ನಂತರ ಇದೀಗ ಮತ್ತೊಮ್ಮೆ ಎಷ್ಟೇ ವರ್ಷ ಕಳೆದ್ರೂ ಅದೊಂದು ಕ್ರೆಡಿಟ್ ಹಾಗೆ ಇರುತ್ತೆ. ಅದು ಎಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಇದೆ ರೀ. ನನ್ನವರು ಅಂದರೆ ಒಬ್ಬ ಕಲಾವಿದೆಗೆ ಹುಟ್ಟು ಎಲ್ಲಿ ಅಂತಂದರೆ ನಿರ್ಮಾಪಕ ಅವಕಾಶ ಕೊಟ್ಟರೆ ಅವಳು ಕಲಾವಿದೆ ಆಗ್ತಾಳೆ. ಆ ಚಿತ್ರವನ್ನು ವಿತರಣೆ ಮಾಡಿದಾಗ ಅವ್ರ ಋಣ ಇದೆ, ಪ್ರದರ್ಶನ ಮಾಡಿಸಿದಾಗ ಅವ್ರ ಋಣ ಇದೆ. ಸೊ ಈ 3 ವಲಯಗಳು ಇಲ್ಲೇ ಇರೋದ್ರಿಂದ ಅವರೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಅವ್ರಿಗಿರುವ ಸಮಸ್ಯೆ ಅವುಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಕೆಲಸ ಮಾಡುವಂಥದ್ದು ಇದೊಂಥರ ತುಂಬ ಖುಷಿ ಕೊಡುವಂಥ ಜಾಗ. ನನಗೆ ಇದು ಹಾಟ್ ಸೀಟು. ಆದರೆ ಈ ಹಾಟ್ ಸೀಟಿನ ನಡುವೆ ಈ ಸೀಟನ್ನು ಕೊಟ್ಟಿರೋರು ನನ್ನ ತವ್ರ ಮನೆ ಅಂತ. ಸೊ ಆ ಜವಾಬ್ದಾರಿಯನ್ನು ತುಂಬ ಖುಷಿಯಿಂದ ಫೀಲ್ ಮಾಡ್ತೀನಿ. ಈಗಾಗಲೇ ಆ ಒಂದು ಸೀಟ್ ಅಲಂಕರಿಸಿ ದಿನ ಕಳೆಯಿತು, ಒಂದು 3-4 ದಿವಸ ಆಯಿತು. ಕೆಲಸ ಎಷ್ಟು ಚುರುಕಾಗಿದೆ ಅಂತ. ತುಂಬ ಚುರುಕಾಗಿದೆ. ಒಂದು ಗಳಿಗೆಯನ್ನು ಕೂಡ ಇವಾಗ ವೇಸ್ಟ್ ಮಾಡಿಲ್ಲ. ಮಿನಿಟ್ ಟು ಮಿನಿಟ್ ವರ್ಕ್ ನಮ್ಮದು. ಸಾಲು ಚಿತ್ರಗಳಲ್ಲಿ ನಿಮ್ಮನ್ನು ನೀವು ಕಾಣಿಸ್ಕೊಂಡವರು. 1980ರಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಎಂಟ್ರಿ ಆಗಿ, 70ರಲ್ಲಿ ನಾಯಕಿಯಾಗಿ ಎಂಟ್ರಿ ಆಗಿ, ಅದಾದ್ಮೇಲೆ ಅನಂತ್ ಸರ್, ಇದೆ ಬೇರೆ 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 ನಾಯಕರ ಜೊತೆ ನೀವು ಅಭಿನಯಿಸಿದ್ದೀರಾ. ಆ ಜರ್ನಿನೇ ಬೇರೆ. ಬಟ್ ಜವಾಬ್ದಾರಿ ಅಂತ ಬಂದಾಗ ಅದನ್ನು ನಿಭಾಯಿಸೋದೇ ಬೇರೆ. ಅದು ಹೆಂಗಿರುತ್ತೆ ಅಂತ. ನಿಜ ಹೇಳ್ತೀನಿ, ಸುಲಭವಾಗಿರುತ್ತೆ. ಯಾಕೆಂದರೆ ಒಂದು ಒಳ್ಳೆ ಟೀಮ್ ಇದ್ದರೆ, ಈಗ ನಮ್ಮ ತಂಡ ತುಂಬ ಚೆನ್ನಾಗಿದೆ. ಒಂದು ಟೀಮ್ ಇದ್ದರೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಈಗ ಈವನ್ ಈ ಸೀನಲ್ಲೂ ಕೂಡ ಎಲ್ಲರೂ ಅತ್ಯುತ್ತಮವಾದಂಥ ಕೊಡುಗೆ ನೀಡೋರೇ ಬಂದಿದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ಖುಷಿಯಾಗುತ್ತೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ವಾಣಿಜ್ಯ ಮಂಡಳಿ ಆಗಲಿ, ಯಾವುದೇ ಸಂಘ ಸಂಸ್ಥೆ ಆಗಲಿ, ಒಂದು ವ್ಯಕ್ತಿಯಿಂದ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದು ಉದ್ಯಮ ಆಗುತ್ತೆ. ಸೊ ಎಲ್ಲರ ಸಹಕಾರ ಇದೆ. ಮೇಡಮ್, ನಿಮಗೇನು ಇದು ಹೊಸತೇನಲ್ಲ. ನೀವು ರಾಜಕೀಯ ರಂಗದಲ್ಲಿ ಪಳಗಿ ಬಂದವರು, ಅಲ್ಲಿ ಮುಂದಾಳತ್ವವನ್ನು ವಹಿಸಿ ಅಷ್ಟು ಜನರ ಜೊತೆ ಕೆಲಸ ಮಾಡಿದವರು. ಸೊ ಇಲ್ಲಿ ಅಂತ ಬಂದಾಗ ಅಲ್ಲಿಗೂ ಇಲ್ಲಿಗಿರುವಂಥ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಎರಡೂ ಒಂದೇ ಥರ ರೀ. ಅದರದ್ದು ಮಿನಿಯೇಚರ್ ಇದು ನೋಡಿ. ಚುನಾವಣೆಯ ಪ್ರಕ್ರಿಯೆಗಳು ಕೂಡ ಅಲ್ಲೂ ಎಲ್ಲೂ ಒಂದೇ ಥರ, ಅಂದರೆ ಅದರದ್ದು ಮಿನಿಯೇಚರ್ ಅಷ್ಟೆ, ಆಯಿತಾ. ಇಲ್ಲೂ ಕೂಡ ಎಲ್ಲ ಅಂಗಸಂಸ್ಥೆಗಳು, ನಮ್ಮಲ್ಲಿರುವಂಥ 30-31 ಅಂಗಸಂಸ್ಥೆಗಳಿಗೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಮ್ಮ ಸದಸ್ಯರಾಗಿದ್ದಾರೆ. ಅವರ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು. ಸೊ ಏನಾಗುತ್ತೆ ಅಂತಂದರೆ ಆ ರಾಜಕಾರಣಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಅದರದ್ದೊಂದು ಸ್ಮಾಲ್ ವರ್ಷನ್ ಅಷ್ಟೇ ಇದು. ನಿಮ್ಮ ಫ್ಯಾಮಿಲಿ ಎಷ್ಟು ಖುಷಿ ಪಡ್ತು ಅಂತ ನೀವು ಹೇಳಿದ್ರಿ. ನಾನು ಇವತ್ತು ಮುಂದೆ ಬರಬೇಕಿದ್ರೆ ನನ್ನ ಗಂಡ, ನನ್ನ ಮಗಳೇ ಸಾಥ್ ಕೊಡೋದು, ಹಂಗಿದ್ರೆ ಮಾತ್ರ ನಮಗೆ ಬರೋಕ್ಕಾಗುತ್ತೆ ಅಂತ. ಸೊ ಅವ್ರು ಯಾವ ಥರ ಖುಷಿ ಪಟ್ಟಿದ್ದಾರೆ, ಅವ್ರು ಏನಂದ್ರು ಅಂತ. 2008ಇಂದ 10ವರೆಗೂ ನಾನು ಆಫೀಸ್ ಬೇರರ್ ಆಗಿ ಇಲ್ಲಿ ಅಧ್ಯಕ್ಷೆಯಾಗಿ ಬಂದಾಗ, ಆಗ ನನ್ನ ಮಗಳು ಸಣ್ಣೋಳಿದ್ಲು. ಆದರೆ ನನ್ನ ಮಗಳು ಮತ್ತು ನನ್ನ ಗಂಡ ಎಷ್ಟು ಕೋಆಪ್ರೇಟ್ ಮಾಡಿದ್ರು ಅಂದರೆ, ಆಗ ನನಗೆ ಅಮೃತ ಮಹೋತ್ಸವ ನಡೀತಿತ್ತು. ಅಮೃತ ಮಹೋತ್ಸವ ಅಂದರೆ ಹಗಲು ರಾತ್ರಿ 12 ಗಂಟೆವರೆಗೂ ಇಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಸಾಲ್ತಿರ್ಲಿಲ್ಲ. ಇದು ಒಂಚೂರು ನಿದ್ದೆ ಹೇಳ್ದಂಗೆ ಆಗುತ್ತೆ. ಟೈಮ್ ಎಷ್ಟು ಅಂದಾಗ 12 ಗಂಟೆ ಅನ್ನೋರು. ಆವಾಗೆಲ್ಲ ಮತ್ತೆ ಪ್ಯಾಕ್ ಮಾಡಿ ಅಲ್ಲಿದ್ದಂಥ ಹೆಣ್ಮಕ್ಳು ಎಲ್ಲರಿಗೂ ಟ್ಯಾಕ್ಸಿ ಮಾಡಿಬಿಟ್ಟು ಅವ್ರವ್ರ ಮನೆಗೆ ಕಳಿಸಿ ನಾವು ಕೆಲಸಗಳನ್ನು ಎಲ್ಲರೂ ಸೇರಿ ಮಾಡಿದ್ದೀವಿ. ಹಾಗೆ ಅದಕ್ಕೆಲ್ಲನೂ ಸಾಥ್ ಕೊಟ್ಟಿರೋದು ಫ್ಯಾಮಿಲಿನೇ. ಒಂದು ಸತ್ಯ ರೀ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆ ಸ್ವತಂತ್ರವಾಗಿ ಹೋಗಿ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಹೆಸರು ತಗೋಬೇಕು ಅಂದರೆ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳು, ಅತ್ತೆ ಮಾವ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಹೆಣ್ಣು ಗೆಲ್ತಾಳೆ. ಅವಳಲ್ಲಿ ಏನೋ ಸಂಕಷ್ಟ, ಏನೋ ದುಗುಡ ಇದ್ದರೆ, ಯಾವ ವಯಸ್ಸಿನ ಪರಿಮಿತಿ ಇದ್ದರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ಆ ದೃಷ್ಟಿಯಲ್ಲಿ ನನಗೆ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ಬರು ಭಾಳ ಹೆಲ್ಪ್ ಮಾಡಿದ್ದಾರೆ.